ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನ ಇವತ್ತು ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ರು. ಆದ್ರೆ ಅಭಿಮಾನಿಗಳಿಲ್ಲದ ಅಭಿಮಾನ್ ಸ್ಟುಡಿಯೋದಲ್ಲಿ ನಿಜವಾಗ್ಲೂ ನೀರವ ಮೌನ ಕಾಡ್ತಾ ಇದೆ. ಆದ್ರೆ ಇದ್ದ ಅಭಿಮಾನಿಗಳಿಗೋಸ್ಕರ ವಿಷ್ಣು ಅಭಿಮಾನಿಯೊಬ್ಬರು ಸಂಭ್ರಮ ಮಾಡಕ್ಕೆ ಒಂದಿಷ್ಟು ಜಾಗವನ್ನ ಬಿಟ್ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ರಾಜ್ಯದ ಮೂಲೆ ಮೂಲೆ ಅಭಿಮಾನಿಗಳು ಬಂದು ಸೇರ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಕ್ಕೆ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಕಡೆ ನೋವು, ಇನ್ನೊಂದು ಕಡೆ ಸಂತೋಷ ಅನ್ಬಹುದು. ಒಂದು ಕರ್ನಾಟಕ ರತ್ನ ಸಿಕ್ಕಿರುವಂತ ಖುಷಿ ಆದ್ರೆ, ಇನ್ನೊಂದು ಕಡೆ ಅಭಿಮಾನ್ ಸ್ಟುಡಿಯೋದಲ್ಲಿ ಈ ಬಾರಿ ಬರ್ಡೇ ಆಚರಿಸಕ್ಕೆ ಆಗ್ತಾ ಇಲ್ಲ ಅನ್ನುವಂತ ನೋವು, ಎಸ್ಪೆಷಲಿ ಅಮೃತ ಮಹೋತ್ಸವಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. 2009ರಿಂದ ಇವತ್ತಿನವರೆಗೂ, ಅಂದರೆ 2010ರಿಂದ ಇವತ್ತಿನವರೆಗೂ ಅವರ ಹುಟ್ಟುಹಬ್ಬ ಪುಣ್ಯಸ್ಮರಣೆಯನ್ನು ಅಲ್ಲೇ ಮಾಡ್ತಾ ಇದ್ರು. ಆದರೆ ಮೊದಲನೇ ಬಾರಿ ಅದು ಆಗ್ತಿಲ್ವಲ್ಲ ಅನ್ನೋಂಥದ್ದು ನೋವಿದೆ. ಬಟ್ ಇದೇ ಸಂದರ್ಭಕ್ಕೆ ಕರ್ನಾಟಕ ರತ್ನ ಸಿಕ್ತು. ಅದೊಂದು ಸುದೀರ್ಘ ಹೋರಾಟ ಮತ್ತು ಬೇಡಿಕೆ. ಅಂದರೆ ಅವ್ರು 2009 ತನಕ ಏನು ಸಾಧನೆ ಮಾಡಿದಾರೋ ಅದಕ್ಕೆ ಈಗ ಪ್ರಶಸ್ತಿ ಕೊಟ್ಟಿರೋಂಥದ್ದು. ಆಗಲೇ ಕೊಡ್ಬೋದಾಗಿತ್ತಲ್ಲ ಇದನ್ನು. ಆದರೂ ಒಂದಷ್ಟು ಸರ್ಕಾರ ಕಣ್ಣು ತೆರೆದಿರಲಿಲ್ಲ. ಅದಕ್ಕೆ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಅಷ್ಟೇ ಮಾಡಲಾಯಿತು. ಅದು ಸಕ್ಸಸ್ ಆಗಿದೆ. ಸೊ ಅದೊಂದು ಖುಷಿ ಇದೆ. ಆದರೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋಂತಹ ದುಃಖ ಮಾತ್ರ, ಅದನ್ನು ಹೇಗೆ ಹೇಳೋದು, ನೋವಿದೆ. ಸರ್, ಅಭಿಮಾನ್ ಸ್ಟುಡಿಯೋಕ್ಕೆ ಇವತ್ತು ಹೋದ್ವಿ. ಕಂಪೌಂಡ್ ಎತ್ತರ ಇನ್ನೂ ಜಾಸ್ತಿ ಆಗಿದೆ. ಸೊ ರೂಲ್ಸ್ ಪ್ರಕಾರ ಆ ಕಂಪೌಂಡ್ ಇನ್ನೂ 400 ಮೀಟರ್ ಹಿಂದ್ಗಡೆ ಹೋಗ್ಬೇಕಿತ್ತು, ಈ ಕಡೆನೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾತನ್ನ ಅಲ್ಲೇ ಇದ್ದ ಸ್ಥಳೀಯರು ಹೇಳ್ಕೊಂಡ್ರು. ಇದ್ರ ಬಗ್ಗೆ ನಿಮ್ಮ ಗಮನಕ್ಕಿದೆಯಾ ಅಂತ? ಇಲ್ಲ, ಕಾಂಪೌಂಡ್ ಎತ್ತರಿಸಿರೋದು ಅದು ಶುರುವಿನಲ್ಲೇ ಗೊತ್ತಾಗುತ್ತೆ. ಅದು ನೆಲಸಮ ಮಾಡಿದ ಒಂದು ವಾರ 10 ದಿವಸಕ್ಕೆಲ್ಲ ಅವರು ಎತ್ತರಿಸ್ಬಿಟ್ರು. ಅದನ್ನ ಅವಾಗಲೇ ನಾವು ಮಾಧ್ಯಮಕ್ಕೂ ಗಮನಕ್ಕೆ ತಂದಿದ್ದೀವಿ. ಒಂದು ಕಡೆಗೆ ನಾವು ಇಲ್ಲಿ ಹೋರಾಟಗಳು ಮಾಡ್ತಾ ಇದ್ರೆ, ಅವರು ಅಲ್ಲಿ ಕೋಟೆಯನ್ನು ಭದ್ರ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಿದ್ದಾರೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸರ್ಕಾರ ಅದನ್ನು ಮುಟ್ಟುಗೋಲು ಹಾಕೊಳ್ಳೋ ಪ್ರಕ್ರಿಯೆಯನ್ನು ಶುರು ಮಾಡಿತ್ತು. ಅದಾಗಿಯೂ ಕೂಡ ಅವರ ಬಂಡ ಧೈರ್ಯನ ನಾನು ಮೆಚ್ಚಲೇಬೇಕು. ಸೊ ಏನೂ ಆಗಲ್ಲ, ಯಾರೂ ಮಾಡ್ಕೊಳಕ್ಕಾಗಲ್ಲ ಅನ್ನೋಂಥದ್ದು. ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಯಾಕಂದರೆ ನಾವು ಇಷ್ಟೆಲ್ಲ ಒಂದು ಮುಟ್ಟುಗೋಲು ಪ್ರಕ್ರಿಯೆ ಆದಮೇಲೂ ಕೂಡ ನಾವು ಕಾಂಪೌಂಡ್ ಹಾಕ್ಕೊಂಡು ಕೂತ್ಕೋಬೋದು, ನನ್ನದೇ ಸಾಮ್ರಾಜ್ಯ ಅಂತ ಅದನ್ನು ಇಷ್ಟೊಂದು ಹಕ್ಕೊತ್ತಾಯವನ್ನು ಮಂಡಿಸ್ಬೋದು ಅನ್ನೋದಾದರೆ, ಮತ್ತು ಸರ್ಕಾರ ಇವ್ರ ಮುಂದೆ ಇಷ್ಟೊಂದು ವೀಕಾ ಅಂತ. ಸೊ ಈಗ ಸರ್ಕಾರದ ಅಂಗಳದಲ್ಲಿದೆ, ಅಭಿಮಾನಿಗಳ ಅಂಗಳ ಮೀರೋಯ್ತು, ವ್ಯಾಪ್ತಿ ಮೀರೋಯ್ತು, ಕೋರ್ಟಿಂದ ಮೀರೋಯ್ತು. ಈಗ ಸರ್ಕಾರದ ಲೆವೆಲಲ್ಲಿ ಅದನ್ನು ಪರಿಹರಿಸಬೇಕಾಗಿದೆ. ನನಗೆ ಇವತ್ತು ಸಚಿವ ಸಂಪುಟದ ಮೇಲೆ ಭರವಸೆ ಇದೆ, ಇವತ್ತೇನಾದರೂ ಆಗಬಹುದು ಅಂತ. ಒಂದು ವೇಳೆ ಆಗಲಿಲ್ಲ ಅಂತಂದರೆ ನಾವು ಗಮನ ತಂದು ಈ ಒಂದು ತಿಂಗಳೊಳಗಡೆ ಈ ವಿಷಯ ಚರ್ಚೆಗೆ ಬರೋ ಥರ ಮಾಡಿ ಮತ್ತೊಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಅಭಿಮಾನ್ ಸ್ಟುಡಿಯೋ ಅನ್ನುವಂಥದ್ದು ಅಭಿಮಾನಿಗಳಿಗೆ ಅದೊಂಥರ ಏನೋ ಎಮೋಷನ್ ಅನ್ಬಹುದು. ಬಟ್ ಇಲ್ಲಿ ನೀವು ಸಂಭ್ರಮಾಚರಣೆ ಮಾಡ್ತಿದ್ದೀರಾ 200 ಮೀಟರ್ ದೂರದಲ್ಲಿ. ಎಲ್ಲೊಂದು ಕಡೆ ಅವರಿಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಮಗೆ ಆ ಪುಣ್ಯ ಭೂಮಿಯೇ ಬೇಕನ್ನುವಂತ ಒತ್ತಾಯ. ನನಗೂ ಇಲ್ಲ ಮೇಡಮ್, ನನಗೂ ಇಲ್ಲ. ಇದು ಅದಕ್ಕೇನು ಪರ್ಯಾಯ ಅಲ್ಲ, ನನಗೂ ಇಲ್ಲ. ನನಗೆ ಅಲ್ಲೇ ಮನಸ್ಸಲ್ಲ ಅಲ್ಲೇ ಇದೆ. ಬಟ್ ಏನಂತಂದ್ರೆ ಈಗ ಗೊತ್ತಿಲ್ಲ, ತುಂಬಾ ಜನ ನೋಡಿ ಇಲ್ಲೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಅವರೆಲ್ಲ ಅಲ್ಲಿಗೋಸ್ಕರ ಬಂದಂಥವ್ರೆ. ಅವ್ರು ಅಲ್ಲಿ ಹೋಗಿ ಪೊಲೀಸರು ಗದರಿಸ್ಬಿಟ್ಟು ವಾಪಸ್ ಕಳಿಸ್ತಾ ಇದ್ರೆ, ಅವರು ನಿರಾಸೆಯಿಂದ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೊಂದು ದರ್ಶನ ವ್ಯವಸ್ಥೆ ಮಾಡೋದು ಅಷ್ಟೇ. ಒಂದು ಅನ್ನದಾನ, ರಕ್ತದಾನ, ಏನೆಲ್ಲ ಸಮಾಜಮುಖಿ ಕೆಲಸಗಳಿದ್ವು ಅವೆಲ್ಲವನ್ನು ಏರ್ಪಡಿಸಿರುವಂಥದ್ದು ಬಿಟ್ಟರೆ ಅದಕ್ಕೆ ಪರ್ಯಾಯ ಅಲ್ಲ ಇದು. ಸೊ ನೋಡಿ, ಇಲ್ಲಿ ಎಷ್ಟೊಂದು ಜನ ಸಾವಿರಾರು ಸಂಖ್ಯೆಯಲ್ಲಿ ಹೇಗೆ ಬಂದು ನಿಂತಿದ್ದಾರೆ. ಇವರು ನನಗೆ ಸಾವಿರ ಸಂಖ್ಯೆಯಲ್ಲ, ಒಬ್ಬರು ಬಂದಿದ್ದರೂ ಕೂಡ ನಾವು ನಿರಾಸೆ ಮಾಡಬಾರ್ದು ಅನ್ನೋಂಥದ್ದು ನನ್ನ ಉದ್ದೇಶ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಇಷ್ಟು ಜನ ಸೇರಿದ್ದಾರೆ. ಇವತ್ತು ಇಲ್ಲಿ ಪೂಜೆ ಆಗುತ್ತೆ ಈಗ 11 ಗಂಟೆಗೆ. ಆಮೇಲೆ ನಿರಂತರವಾಗಿ ಅಲ್ಲಿ ಅನ್ನದಾಸೋಹ ಇರುತ್ತೆ. ಈ ಕಾರ್ಯಕ್ರಮಗಳು ಈಗ ನಡೆಯುತ್ತೆ. ಸಂಜೆಗೆ 5 ಗಂಟೆಗೆ ಇವತ್ತು ಈ ನೋವನ್ನು ಸ್ವಲ್ಪ ಆದರೂ ಕಡಿಮೆ ಮಾಡ್ಕೊಳ್ಳೋಣ ಅಂತೇಳಿ ಮುಂದಿನ ವರ್ಷಕ್ಕೆ ಒಂದು ಕಿಚ್ಚ ಸುದೀಪ್ ಅವರು, ನಾನು, ಅಶೋಕ್ ಕೇಣಿ ಮತ್ತು ಸಮಸ್ತ ಅಭಿಮಾನಿಗಳು ಸೇರಿ ಒಂದು ನಮ್ಮದೇ ಆದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ವಿ. ಹೀಗಿರಬಾರ್ದು. ಅಭಿಮಾನಿಗಳು ಹೀಗೆ ಬಂದು ಯಾವುದೋ ಶೆಡ್ ಕೆಳಗಡೆ ಕೂತೋಗ್ಬಾರ್ದು. ಅವರು ರಾಜರ ಥರ ಬಂದು ಯಜಮಾನರು ನೋಡಿ ಖುಷಿಪಟ್ಟು ಕೂತು ಸಂಭ್ರಮಿಸಿ ಹೋಗಬೇಕು. ಅದಕ್ಕೆ ಮುಂದಿನ ವರ್ಷದೊಳಗಡೆ ಒಂದು ಲಾಜಿಕಲ್ ಎಂಡ್ ಕೊಡಬೇಕು ಅಂತ ಹೇಳಿ ಇವತ್ತು ಸಂಜೆಗೆ ಅದರ ಬ್ಲೂ ಪ್ರಿಂಟನ್ನು ಬಿಡುಗಡೆ ಮಾಡ್ತಾ ಇದ್ವಿ ಕಲಾವಿದರ ಸಂಘದಲ್ಲಿ. ಅಟ್ಲೀಸ್ಟ್ ಒಂಚೂರು ನೋವನ್ನು ಮುಂದಿನ ವರ್ಷದೊಳಗಡೆ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ. ಅದ್ರ ಜೊತೆಗೆ ಇದು ಆಗ್ಬಿಟ್ರೆ ನಮ್ಮ ಖುಷಿಗೆ ಇನ್ನೊಂದು ಕರ್ನಾಟಕ ರತ್ನ ಸಿಕ್ಕಂಗೆ ನಮಗೆ. ಸರ್, ಈಗ ಹೈಕೋರ್ಟ್ ಕೂಡ ನಿಷೇಧ ಮಾಡಿರೋದ್ರಿಂದ ಸೊ ನಿಮಗೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ಕೋರ್ಟ್ಗೂ ಕೂಡ ಕರುಣೆ ಇಲ್ವಾ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದಿದ್ದೀರಾ ಹೇಗೆ ಅಂತ? ಕೋರ್ಟ್ಗೆ ಭಾವುಕತೆ ಅರ್ಥವಾಗಲ್ಲ, ಅದಕ್ಕೆ ದಾಖಲೆಗಳಷ್ಟೇ ಅರ್ಥವಾಗುತ್ತೆ. ನಮ್ಮ ಭಾವುಕತೆ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಅನಿಸುತ್ತೆ. ಆದರೆ ಬಟ್ ಕೋರ್ಟ್ ಅದನ್ನೆಲ್ಲ ಕೇಳಲ್ವಲ್ಲ. ಸೊ ಒಂದು ಸಮಸ್ಯೆ ಏನಂದರೆ, ನಮಗೆ ಗೊತ್ತಿಲ್ಲದೇ ಇವರು ಆ ಕೋರ್ಟ್ ಪ್ರೊಸೀಡಿಂಗ್ಸನ್ನು ಬೇರೆ ಕೇಸಲ್ಲಿ ಹೋಗ್ತಿದ್ದಾರೆ. ನಾವಿದ್ದ ಕೇಸಲ್ಲಿ ನಮಗೆ ಯಾವುದೇ ಹಕ್ಕಿಲ್ಲ ಅಂತ ಕೋರ್ಟ್ ಹೇಳಿದೆ. ಆದ್ದರಿಂದ ನಾವು 3ನೇ ವ್ಯಕ್ತಿ ಆಗಿರೋದ್ರಿಂದ ಈ ಸಮಸ್ಯೆ. ನಾವೇನಾದರೂ ಕುಟುಂಬವೋ ಅಥವಾ ಸರ್ಕಾರವೋ ಆಗಿದ್ದಿದ್ರೆ
ಇಷ್ಟೊತ್ತಿಗೆ ಯಾವತ್ತೂ ಮುಗಿಸ್ಕೊಬಿಡ್ತಾರೆ. ಬಟ್ ಮೂರನೇ ವ್ಯಕ್ತಿಗಳಲ್ಲ, ಅಭಿಮಾನಿಗಳಾಗಿ ನಮ್ಗೆ ಯಾವುದೇ ಹಕ್ಕಿಲ್ಲ. ಸರ್, ಮೂರನೇ ವ್ಯಕ್ತಿ ಇಲ್ಲ ಅಂದ್ರೂ ಅನಿರುದ್ಧ ಅವರ ಫ್ಯಾಮಿಲಿಯವರು ಕೂಡ ಇತ್ತೀಚೆಗೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂಡಿದ್ರು 10 ಗುಂಟೆ ಕೊಡಿ ಅಂತ, ಭಾರತಿ ವಿಷ್ಣುವರ್ಧನ್ ಅವರು ಕೂಡ. ಸೊ ಅವರ ಮಾತಿಗೂ ಒಂದು ವ್ಯಾಲ್ಯೂ ಇಲ್ಲದಂಗ ಆಯ್ತಲ್ವಾ? ಇಲ್ಲ, ವ್ಯಾಲ್ಯೂ ಇಲ್ಲದಂದ್ರೆ ಆ ಮಾತಿನ ಆಧಾರದ ಮೇಲೆ ಈಗ ಸರ್ಕಾರ ಏನಾದ್ರು ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ನಾವು ಇಷ್ಟು ದಿವಸ ಕೇಳ್ಕೊಂಡ್ ಬಂದಿದ್ವಿ, ಆಗಿರ್ಲಿಲ್ಲ. ಸೊ ಕುಟುಂಬದವ್ರು ನಾವು ಅಲ್ಲಿ ಮಾಡ್ಕೊಂಡಿದೀವಿ, ನಾವು ಇಲ್ಲಿ ಕೇಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈಗ ಅದನ್ನ ಮೀರಿ ಅಭಿಮಾನಿಗಳಿಗೋಸ್ಕರ ಅವ್ರು ಬಂದಿದ್ದಾರೆ. ಸರ್ಕಾರ ಇದನ್ನ ಈಗ ಗಂಭೀರವಾಗಿ ತಗೊಳ್ಳುತ್ತೆ ಅಂತ ನಂಬಿದ್ದೇನೆ ಮೇಡಮ್. ಸರ್, ಇಲ್ಲಿ ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ನೀವು ನಿನ್ನೆ ಒಂದು ಲೆಟರ್ ಅನ್ನ ಕೊಟ್ಟಿದ್ರು ಕೂಡ, ಇದು ಕಿಚ್ಚ ಸುದೀಪ್ ಅವ್ರು ಕೊಟ್ಟ ಜಾಗ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಈ ಜಾಗದ ಬಗ್ಗೆ ಒಂದು ಮಾತು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಜಾಗ ಇವತ್ತಿನ ಒಂದು ದಿವಸದ ಮಟ್ಟಕ್ಕೆ ಮಾತ್ರ. ಮತ್ತೆ ಇನ್ನೊಂದು ಜಾಗ ಕಿಚ್ಚ ಸುದೀಪ್ ಅವರು, ನಾವು, ಅಶೋಕ್ ಕೇಣಿ ಅವರು ಮತ್ತು ಅಭಿಮಾನಿಗಳು ಏನೆಲ್ಲ ಮಾಡ್ತಾ ಇದ್ದೀವಿ, ಆ ಜಾಗ ಯಾರಿಗೂ ನಾವು ಹೇಳಲ್ಲ. ಹೇಳಿದರೆ ಸಮಸ್ಯೆಗಳು ಎಷ್ಟಾಗ್ತವೆ ಅಂತ ನಮ್ಗೆ ಗೊತ್ತಿದೆ. ಅದನ್ನು ಮುಗಿಸಿ ಅದೊಂದು ಪುತ್ಥಳಿ ಇಡ್ತೀವಲ್ಲ 25 ಅಡಿದು, ಅವತ್ತು ಇಡೀ ರಾಜ್ಯಕ್ಕೆ ಆ ಜಾಗ ತೋರಿಸ್ತೀವಿ. ಅಲ್ಲಿವರೆಗೂ ಯಾರು ಒತ್ತಾಯ ಮಾಡಬೇಡಿ. ಗೊತ್ತಿದೆ ವಿಷ್ಣು ಸರ್ಗೆ ಪ್ರೀತಿಸೋರು ಎಷ್ಟು ಜನ ಇದ್ದಾರೋ, ವಿರೋಧಿಸೋರು ಅಷ್ಟೇ ಜನ ಇದ್ದಾರೆ. ಅದು ಒಂದು ಲಿಟಿಗೇಷನ್ ಆಗಬಾರ್ದು, ಅದೊಂದು ಕೋರ್ಟ್ ಕೇಸ್ ಆಗಬಾರ್ದು. ಅದರಿಂದ ಈ ಸಲ ಒಂದು ಪಕ್ಕಾ ಪ್ಲಾನ್ ಪ್ರಕಾರ ಹೋಗ್ತಾ ಇದೆ. ಸರ್, ನೀವೇ ಹೇಳಿದ್ರಿ ಸಮಸ್ಯೆ ಆಗಬಾರ್ದು ಮುಂದಕ್ಕೆ ಅಂತ ಹೇಳಿ. ಸೊ 25 ಅಡಿ ಎತ್ತರದ ಪುತ್ಥಳಿ ಇಟ್ಟ ಮೇಲೇನೆ ಅದನ್ನು ತಿಳಿಸ್ತೀವಿ ಅಂತ. ಇಟ್ಟ ಮೇಲೆ ಸಮಸ್ಯೆ ಆದ್ರೆ ನೋವೆ ಯಾವುದೋ ಒಂದು ಗಲ್ಲಿಯಲ್ಲಿ ಪುತ್ಥಳಿ ಇಟ್ಟರು ಕೂಡ ಅದನ್ನು ತೆಗ್ಸಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಸೊ ಅಷ್ಟು ಸಲೀಸಲ್ಲ. ಮತ್ತೆ ನಾವೇನು ಇಲ್ಲಿಗಲ್ ಆಗಿ ಏನು ಮಾಡ್ತಾ ಇಲ್ಲ, ಲೀಗಲಿ ಮಾಡ್ತೀವಿ. ನಮ್ಮ ಖಾಸಗಿ ಜಾಗಗಳಲ್ಲಿ ನಾವು ಮಾಡ್ಕೋತಾ ಇದ್ದೀವಿ. ಸೊ ಅದಕ್ಕೇನು ಸಮಸ್ಯೆ ಆಗುತ್ತೆ. ಈಗಲೇ ಮಾಡಿದರೆ ಏನು ಅದಕ್ಕೊಂದು ಅಬ್ಜೆಕ್ಷನ್ ಬರ್ಬೋದು, ಸಣ್ಣ ಪುಟ್ಟದ್ದು. ಸೊ ಅಂತಹದನ್ನು ಅವಾಯ್ಡ್ ಮಾಡ್ತಾ ಇದೀವಿ ಅಷ್ಟೇ. ಅಬ್ಜೆಕ್ಷನ್ಗಳು, ಅದಕ್ಕೆ ಸ್ಪಷ್ಟೀಕರಣಗಳು ಅಲ್ದಾಡೋದು, ಆಮೇಲೆ ಆದರೂ ದಕ್ಕಿಸ್ಕೋತೀವಿ, ಅದು ಬೇರೆ ವಿಷಯ. ಬಟ್ ಅಷ್ಟು ಡಿಲೇ ಆಗುತ್ತಲ್ಲ, ನಮ್ಗೆ ಸಮಯ ಇಲ್ಲ. 1 ವರ್ಷದೊಳಗಡೆ ಈ ಪ್ರಾಜೆಕ್ಟ್ ಮುಗಿಸ್ಬೇಕು ಅಂತಿದ್ದೀವಿ. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ, 1 ತಿಂಗಳ ಹಿಂದೆ ನಾವು ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟಿದ್ದೀವಿ ಪುತ್ಥಳಿಗೆ. ಆ ಸಿದ್ಧತೆಗಳು ಅದ್ರ ಪಾಡಿಗೆ ಅದು ನಡೀತಾ ಇದೆ.